ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಸತೀಶ್ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಅವಕಾಶ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ದಯವಿಟ್ಟು ಅವ್ರು ತಗೊಳ್ಳಿ, ನಾನು ಹೇಳ್ಬಿಡ್ತೀನಿ. ಪ್ಲೀಸ್. ಓಕೆ ನೋಡಿ, ನೀವು ಒಂದು ವಿಚಾರವನ್ನು ಎತ್ತಿದ್ರಿ. ರಾಜ್ಯ ಸರ್ಕಾರ ತಾವೆಲ್ಲರೂ ಕೇಳಿದಿರಿ ನೋಡಿ, 7 ಕೋಟಿ ಕನ್ನಡಿಗರಿಗೆ ಅವಕಾಶ ಮಾಡಬೇಕು, ಅನುಕೂಲ ಮಾಡ್ಕೊಡ್ಬೇಕಂತ ಜವಾಬ್ದಾರಿ ನಮ್ದು ಇದೆ. ಆ ಏನು ವ್ಯಾಟ್ ಅನ್ನ ಕೇಳ್ತಾ ಇದ್ದೀರಿ, ವ್ಯಾಟ್ ಅನ್ನ 2 ರೂಪಾಯಿ ಕಮ್ಮಿ ಮಾಡಿ ಅಂತ. ವ್ಯಾಟ್ ಸಮಸ್ಯೆ ಏನಾಗಿದೆ ರಾಜ್ಯ ಸರ್ಕಾರಕ್ಕೆ ಅಂತಂದ್ರೆ, ರಾಜ್ಯ ಸರ್ಕಾರ ಪ್ರತಿ ವರ್ಷ 7 ಲಕ್ಷ ಕೋಟಿಯನ್ನು ಕೇಂದ್ರ ಸರ್ಕಾರ ಕಟ್ತೇವೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ವಾಪಸ್ಸು ಬರೀ 53,000 ಕೋಟಿ. ಸೊ ಇನ್ ಕೇಸ್ ಏನೋ ನಾವು ಇವಾಗ ನಾವು ಈಗಾಗಲೇ ನನಗೆ ಶಾರ್ಟೇಜ್ ಆಫ್ ರೆವಿನ್ಯೂ ಇದೆ, ಸಾಲ ಮಾಡ್ತಾ ಇದ್ದೀವಿ. ಯಾಕೆ ಅಂತಾರೆ, ನಮ್ಮ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಹಣವನ್ನು ಕೊಡ್ತಾ ಇಲ್ಲ. ಇನ್ ಕೇಸ್ ನಾವು 2 ರೂಪಾಯಿ ವ್ಯಾಟನ್ನು ಕಮ್ಮಿ ಮಾಡಿದ್ರೆ ನಮ್ಮ ಏನು ಸೋರ್ಸ್ ಇದೆ, ರಾಜ್ಯ ಸರ್ಕಾರದ ಆದಾಯ ಏನಿದೆ 86 88 90,000 ಕೋಟಿ ಬರ್ತದೆ. ಅದರಲ್ಲಿ ಸರಿಸುಮಾರು ಒಂದು 8ರಿಂದ 10,000 ಕೋಟಿ ನಮ್ಗೆ ಲಾಸ್ ಆಗ್ತದೆ. 8ರಿಂದ 10,000 ಕೋಟಿ ಶಾರ್ಟೇಜ್ ಆಯಿತು, ಯಾವುದಾರ ಒಂದು ಯೋಜನೆ ಕುಂಠಿತಗೊಳ್ತದೆ. ಸೊ ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಿಂದ ಮಾಡಿದ್ರೆ ನಾವು ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲಾನನ್ನು ಮಾಡ್ಬೋದಿತ್ತು. ಅಟ್ ಪ್ರೆಸೆಂಟ್ ಏನಾಗಿದೆ, ನಾವು 2 ರೂಪಾಯಿನ ಕಮ್ಮಿ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ತೊಂದರೆ ಆಗೋದ್ರಿಂದ ನಾವು ಹೇಳೋದು ಸುಲಭ, ಕಮ್ಮಿ ಮಾಡ್ಬೋದು. ಕೇಂದ್ರ ಸರ್ಕಾರನೂ ಅಷ್ಟೇ, ಅವ್ರು ಹೇಳ್ತಾ ಇದ್ದಾರೆ ದಿನಕ್ಕೆ 1000 ಕೋಟಿ ಬ್ಲೀಡ್ ಆಗ್ತಾ ಇದಾವೆ. ಅಲ್ಲಲ್ಲ, 1000 ಕೋಟಿ ಈಗ ನೋಡಿ, 1000 ಕೋಟಿ ಬ್ಲೀಡ್ ಆಗ್ತಾ ಇರೋದು ಕೇವಲ 3 ತಿಂಗಳಿಂದ. ಆದ್ರೆ ನೀವು 12 ವರ್ಷದಲ್ಲಿ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ಅರ್ಥ ಆಯ್ತು. ಕೇಳಿಸ್ಕೊಳ್ಳಿ. ಹೌದು, ಈಗ ಹಂಗೆ ನೋಡಿದ್ರೆ ಆಯಿಲ್ ಕಂಪನೀಸು ಮೊದಲ ತ್ರೈಮಾಸಿಕ ಇದೆಯಲ್ಲ ಟಿಲ್ ಮಾರ್ಚ್, ಆ ಮೊದಲ ತ್ರೈಮಾಸಿಕದಲ್ಲಿ ಜನವರಿ ಫೆಬ್ರವರಿ ಸಿಕ್ಕಾಪಟ್ಟೆ 40% ಲಾಭ ಗಳಿಸಿದಾವೆ. ಬಟ್ ಆ 40% ಲಾಭ ಓನ್ಲಿ ಮಾರ್ಚಲ್ಲಿ ಏನು ಕ್ರೈಸಿಸ್ ಆರಂಭ ಆಯಿತು, ಸೊ ಆ ತ್ರೈಮಾಸಿಕದ ವರದಿ ಬಂದಾಗ ಅವ್ರು ಲಾಭದಲ್ಲಿದ್ದಾವೆ ಅಂತ ಬಂತು ಆಯಿಲ್ ಕಂಪನಿಗಳು. ಯಾಕೆ ಅಂದರೆ ಫಸ್ಟ್ 2 ಮಂತ್ಸ್ ಏನಿದೆ ಅದು ಭರ್ಪೂರ್ ಲಾಭ ಬಂತು. ಬಟ್ ಇವನ್ ಕೇಂದ್ರ ಸರ್ಕಾರ, ನೀವೇನು ರಾಜ್ಯ ಸರ್ಕಾರದ ಒಂದು ಅಸಹಾಯಕತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಕೂಡ ಆಯ್ತು, ಇಷ್ಟು ದಿನ ಅವರ ಆಡಳಿತದಲ್ಲಿ ಅವರು ಬೆನಿಫಿಟ್ಸ್ನ ಪಾಸ್ ಮಾಡಲಿಲ್ಲ, ಅವ್ರು ಏನು ಮಾಡಿದ್ರೆ ಏನೋ ಅದ್ರ ಲೆಕ್ಕಾಚಾರ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಜನಸಾಮಾನ್ಯರಿಗೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಲೆಕ್ಕಾಚಾರ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಈ ಸಿನಾರಿಯೋದಲ್ಲಿ ಕೇಂದ್ರ ಸರ್ಕಾರನೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈ 40 ದಿನಗಳಲ್ಲಿ ಆಯಿಲ್ ಕಂಪನಿಗಳು ದಿನಕ್ಕೂ 1000 ಕೋಟಿ ಅವು ಲಾಸ್ ಅಲ್ಲಿ ಇದ್ದದನ್ನ ನಾವು ಹರ್ದೀಪ್ ಸಿಂಗ್ ಅವ್ರು ಏನ್ ಹೇಳಿದ್ರು, ನಾವು ಅದನ್ನ ನಾವು ಅವ್ರು ಏನ್ ಕನ್ಸ್ಯೂಮ್ ಮಾಡಿದ್ದಾರೆ ಲಾಸಸ್ ಅನ್ನ ಅದನ್ನ ನಾವು ಭರಿಸ್ತಾ ಇದ್ದೀವಿ. ಕರೆಕ್ಟ್. ಇಲ್ಲಿ ನಿನ್ನೆವರೆಗೂ ಅದು ಲಾಸ್ ಇತ್ತು, ಇವತ್ತು ಆಲ್ರೆಡಿ $10 ಕಮ್ಮಿ ಆಗಿದೆ. ಓಕೆ, ಕಮ್ಮಿ ಆಗಿದ್ದನ್ನ ಕೊಟ್ಟಿಲ್ಲ, ಅವ್ರು ಕವರ್ ಮಾಡ್ಕೊಳ್ತಾರೆ ಅಂತ ಹೇಳೋಣ. ಕೇವಲ 3 ತಿಂಗಳು ಅಂದ್ರೆ 90 ಡೇಸ್, 90 ದಿನಕ್ಕೆ ನಾವು ಇಷ್ಟೊಂದು ಹಾಹಾಕಾರ ಮಾತಾಡ್ತಾ ಇದ್ದೀವಲ್ಲ. 4300 ದಿನ ಪ್ರತಿದಿನ 1,000 ಕೋಟಿಗಿನ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತಲ್ಲ, ಅದೆಲ್ಲ ಹೋಯ್ತು? ಯಾಕೆ ಗ್ರಾಹಕರಿಗೆ ವಾಪಸ್ ಕೊಡಲಿಲ್ಲ? 43 ಲಕ್ಷ ಕೋಟಿನ ತಿಂದಾಕಿದೆ. ರಘುದಡ್ಡೇರಿ ಅವರು ಅದನ್ನ ಕೇಳುವುದರಿಂದ ನಾವು ಅದನ್ನ ಕೇಳುವುದರಿಂದ ಪರಿಸ್ಥಿತಿ ಏನಾದ್ರೂ ಬದಲಾಗುವ ಸಾಧ್ಯತೆ ಇದೆಯಾ? ಮತ್ತೆ ಈಗ ನೋಡಿ, ಆಗ ರಾಜ್ಯ ಸರ್ಕಾರಗಳು ಏನಾಗಬೇಕು, ದಿವಾಳಿ ಆಗ್ಬೇಕು. ಈಗಾಗಲೇ ದಿವಾಳಿಯಲ್ಲಿ ಇದ್ದೇವೆ ನಾವು. ಯಾವಾಗ GST ಅನ್ನು ಇಂಪ್ಲಿಮೆಂಟ್ ಮಾಡಿದ್ರು, GST ಇಂಪ್ಲಿಮೆಂಟ್ ಮಾಡಿದ ನಂತರ 4 ಟ್ಯಾಕ್ಸ್ ಅನ್ನು ಬಿಟ್ಟರೆ ಮಿಕ್ಕಿದೆಲ್ಲಾ ಟ್ಯಾಕ್ಸ್ ಅನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗ್ತಿದೆ. ಹಾಗಾದ್ರೆ ರಾಜ್ಯ ಸರ್ಕಾರಗಳು ನಡೆಯೋದು ಹೇಗೆ ಅಂದ್ರೆ, ಕೇಂದ್ರ ಮಾಡುವ ತಪ್ಪಿನಿಂದ ಇವತ್ತು ಯಾಕೆ ನಮಗೆ ರಷ್ಯಾದಿಂದ ಈಗಲೂ ನಮಗೆ $19 ರೂಪಾಯಿಗೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, ಯಾಕೆ ತರ್ತಾ ಇಲ್ಲ? ಅಲ್ಲ, ಕೊಡ್ತಾ ಇಲ್ಲ. ಟ್ರಂಪ್ಗೆ ಎದುರ್ಕೊಂಡಿದ್ದಾರೆ ಮೋದಿ ಅವರು. ಹೌದು, ಒಂದು ಮೊದಲಿನ ರೇಟ್ಗೆ ರಷ್ಯಾ ಕೊಡ್ತಾ ಇಲ್ಲ, ಬಿಕಾಸ್ ಇನ್ನೊಂದು 5 ರೂಪಾಯಿ ಜಾಸ್ತಿ ಕೇಳಿಸ್ಕೊಳ್ಳಿ. ಟ್ರಂಪ್ ಮಾತು ಕೇಳಿ ನಮ್ಮ ಜೊತೆಗೆ ಅವರು ವ್ಯಾಪಾರ ನಿಲ್ಲಿಸಿದ್ರು ಅಂತ ರಷ್ಯಾಗೆ ಬೇಜಾರಿದೆ. ನೋಡಿ, ನಾನು ನಿಮ್ಮ ಪರವಾಗಿ ಮಾತಾಡಿದ್ರು ನೀವು ಚೀರ್ತೀರಿ, ಮಧ್ಯ ಭಯ ಆಗ್ತೀರಿ. ಈಗ ರಷ್ಯಾದಿಂದ ತುಂಬಾ ಕಡಿಮೆ ಬೆಲೆಗೆ ನಮಗೆ ಬರ್ತಿದ್ದಾಗ ಏನ್ ಮಾಡಿದ್ರು, ಟ್ರಂಪ್ ಕಾಕಾ ಮಾತು ಕೇಳಿ ನರೇಂದ್ರ ಮೋದಿ ಅವರು ಇಲ್ಲಿ ವ್ಯಾಪಾರ ನಿಲ್ಲಿಸಿದ್ರು. ಈಗ ಪುಟಿನ್ ಏನಂದ, ಇಲ್ಲ ನೀವು ಟ್ರಂಪ್ ಕಾಕಕ್ಕೆ ಮಾತು ಕೇಳಿ ನಮ್ಮ ಹತ್ರ ನಿಲ್ಸಿದ್ರೆ ನಾನು ಎಲ್ಲರೂ ಕೊಡೋ ರೇಟ್ಗೆ ನಿಮ್ಗೆ ಕೊಡ್ತೀನಿ ಅಂದ್ರು. ಅದ ಹೊರೆ ಬಿತ್ತು. ಹೌದು, ಅಂದ್ರೆ ಯಾರ ವೈಫಲ್ಯ? ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಅಸಮರ್ಥತೆಯಿಂದ ಈ ದೇಶವನ್ನ ಮುನ್ನಡೆಸುವಂತ ತಾಕತ್ತಿಲ್ಲ ಅನ್ನೋ ಅರ್ಥ ಆಯ್ತು. ಅಲ್ಲ, ಇವ್ರು ಯಾರೋ ಬಂದಿದ್ದಾರೆ ಇಲ್ಲಿ ನಮ್ಗೆ, ಯಾರವರು ಅಮೆರಿಕಾದ ವಿದೇಶಾಂಗ ಸಚಿವ ವಿದೇಶಾಂಗ ಸಚಿವ ಬಂದಿದ್ದಾರೆ. ನಮ್ಮ ಪತ್ರಕರ್ತರು ಯಾರೋ ಕೇಳ್ತಾ ಇದ್ರು ಪ್ರಶ್ನೆ, ನಿಮ್ಮ ಟ್ರಂಪ್ ಬಾಯಿ ಬಂದಂಗೆ ಮಾತಾಡ್ತಾರಲ್ಲ ಅದಕ್ಕೇನು ಹೇಳ್ತೀರಿ ಅಂತ. ಟ್ರಂಪ್ ಅಂತ ಹೇಳಲೇ ಇಲ್ಲ ಪತ್ರಕರ್ತರು, ಟ್ರಂಪ್ ಅನ್ನೋ ಪದನೇ ಬಳಸಲಿಲ್ಲ. ಹಂಗಾಗ್ಬಿಟ್ಟೈತೆ ನಮ್ಮ ಕತೆ. ಸತೀಶ್ ಅವರೇ, ಆಲ್ ರೈಟ್. ಒಂದ್ ನಿಮಿಷ, ಒಂದು ಕಮೆಂಟ್ ಕೊಡ್ಬೇಕು ನಾನು. ಅವರು ಪಾಲಿಟಿಕ್ಸ್ ಅಲ್ಲ, ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಜನಸಾಮಾನ್ಯರ ಪರವಾಗಿ. ಎಲ್ಲದು ಪದೇ ಅವ್ರ ಪದವನ್ನು ಬಳಸಿದ್ರು, ಪಾಪದ ಕೂಸು ಅಂತ ಹೇಳಿ. ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಪ್ರತಿ ಲೀಟರ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಟ್ಯಾಕ್ಸು ಪೆಟ್ರೋಲ್ ಮೇಲ್ಗಡೆ $15.90, ಡೀಸೆಲ್ ಮೇಲೆ $15.
ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು ಯಾವತ್ತಿಂದ? ಅಲ್ಲಲ್ಲ ಮೊದಲಿನಿಂದ ಆದ್ರು ಯಾವತ್ತಿಂದ? ಇವತ್ತು ಏನಿದೆ Don't tell me ತಪ್ಪು ಹೇಳ್ಬೇಡ್ರಿ. ಕ್ರಾಶಿಸ್ ತಪ್ಪು ಮೊನ್ನೆ ಸ್ಟಾರ್ಟ್ ಆಗಿದೆ ಮೊನ್ನೆ ಒಂದ್ ನಿಮಿಷ ಒಂದ್ ತಿಂಗಳಾಗಿಲ್ಲ 10 ರೂಪಾಯಿ